ನಮಸ್ತೆ. ಯೂನಿಟ್ 1ನಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಉಂಟು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಂಟೈನ್ ಮಾಡಲಿಕ್ಕುಂಟು. ಮತ್ತೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಪ್ರಿಪೇರ್ ಮಾಡಲಿಕ್ಕುಂಟು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಿಮಗೆ ಎರಡು ಸಿಸ್ಟಮಲ್ಲಿ ಮೇಂಟೈನ್ ಮಾಡಲಿಕ್ಕುಂಟೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಮತ್ತೊಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೇಳಿ ಕೇಳುವಾಗ ಅಲ್ಲಿ ಎರಡು ಅಕೌಂಟನ್ನು ನಿಮಗೆ ಪ್ರಿಪೇರ್ ಮಾಡಬೇಕಾಗ್ತದೆ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಮತ್ತೊಂದು ಕರೆಂಟ್ ಅಕೌಂಟು. ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಕ್ಯಾಪಿಟಲ್ ಅಕೌಂಟು ಯಾವಾಗಲೂ ಫಿಕ್ಸ್ಡ್ ಆಗಿರ್ತದೆ. ಮತ್ತು ಎಲ್ಲ ಅಡ್ಜಸ್ಟ್ಮೆಂಟ್ ನಿಮಗೆ ಯಾವ ಅಕೌಂಟಲ್ಲಿ ಮಾಡಲಿಕ್ಕೆ ಇದೆ ಅಂದರೆ ಕರೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡಲಿಕ್ಕಿದೆ. ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡಲಿಕ್ಕಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೇ ಮೇಂಟೈನ್ ಮಾಡಲಿಕ್ಕೆ ಬರುತ್ತೆ. ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಇದರಲ್ಲಿ ನಿಮಗೆ ಫಾರ್ಮುಲಾ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. 1/12 ಅಂತ ಹೇಳಿದರೆ 1 ಇಯರಲ್ಲಿ 12 ಮಂತ್, ಆದ್ದರಿಂದ 1/12 ಬರ್ತದೆ. ಈಗ ಪ್ರಾಬ್ಲಮ್ಗೆ ಹೋಗುವ. ಪ್ರಾಬ್ಲಮಲ್ಲಿ ನಾನು ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಬ್ಬ ಡ್ರಾಯಿಂಗ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಎ ಇಸ್ ಎ ಪಾರ್ಟ್ನರ್. ಅವನು 1st April 2000ಗೆ 5000 ಅಮೌಂಟು, 31st June 2000ಗೆ 4000 ಅಮೌಂಟ್, 1st December 2000ಗೆ 3000 ಅಮೌಂಟನ್ನು ವಿಡ್ರಾ ಮಾಡಿದ್ದಾನೆ. ಅಕೌಂಟ್ಸ್ ಆರ್ ಕ್ಲೋಸ್ಡ್ ಆನ್ 31st December. ಇದು ನೀವು ಯಾವಾಗಲೂ ನೋಡಬೇಕು. ಕೆಲವೊಮ್ಮೆ ಸಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ 31st Marchಗೆ ಎಂಡ್ ಆಗುತ್ತೆ, ಕೆಲವೊಂದು ಸಮ್ಮಲ್ಲಿ 31st Decemberಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಎವ್ರಿ ಇಯರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಟ್ 6% ಪರ್ ಆ್ಯನಮ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಕಾಲಮ್ ಯಾವುದೆಲ್ಲ ಬರ್ತದೆ ಹೇಳಿದರೆ ಅಮೌಂಟ್, ಮಂತ್, ಟೋಟಲ್. ಇಲ್ಲಿ ಅಮೌಂಟ್ ಅಂತ ಹೇಳುವಾಗ ಅವನು ಫಸ್ಟ್ ಅಮೌಂಟ್ ಯಾವಾಗ ವಿಡ್ರಾ ಮಾಡಿದ್ದು 5000. ಯಾವ ಡೇಟಿಗೆ ವಿಡ್ರಾ ಮಾಡಿದ್ದಾನೆ ಅವನು 1st April 2000ಗೆ, ಕರೆಕ್ಟ್ ಅಲ್ವಾ? ಇಲ್ಲಿ ಮಂತ್ ಅಂತ ಹೇಳುವಾಗ ನೀವು 31st Aprilಯಿಂದ 31st Decemberಗೆ ಎಷ್ಟು ಮಂತ್ ಆಗ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. 9 ಮಂತ್ ಬರುತ್ತೆ. ನೆಕ್ಸ್ಟ್ 5000 ಇಂಟು 9 ಈಸ್ ಈಕ್ವಲ್ ಟು 45,000. ಸೆಕೆಂಡ್ 4000ಅನ್ನು ಇಲ್ಲಿ 31st June 2000ಗೆ ವಿಡ್ರಾ ಮಾಡಿದ್ದಾರೆ. ಹಾಗಾದರೆ 31st June ಅಂತ ಹೇಳಿ ಕೊಡುವಾಗ ಜೂನ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಜುಲೈಯಿಂದ ನಿಮ್ಮ ಅಕೌಂಟ್ ಸ್ಟಾರ್ಟ್ ಆಗ್ತದೆ. ಜುಲೈ ಟು ಡಿಸೆಂಬರ್ವರೆಗೆ 6 ಮಂತ್ ಬರುತ್ತೆ. ಇಲ್ಲಿ ಟೋಟಲ್ ಅಮೌಂಟ್ 24,000. ನೆಕ್ಸ್ಟ್ 3000 ಅಮೌಂಟನ್ನು ಅವನು 1st December 2000ಗೆ ವಿಡ್ರಾ ಮಾಡಿದ್ದಾನೆ. ಇಲ್ಲಿ 1st December ಅಂತ ಹೇಳುವಾಗ ಡಿಸೆಂಬರ್ ಕನ್ಸಿಡರ್ ಮಾಡಲಿಕ್ಕುಂಟು. 31st ಅಂತ ಹೇಳುವಾಗ ಆ ಮಂತನ್ನು ಬಿಟ್ಟು ನೆಕ್ಸ್ಟ್ ಮಂತ್ವರೆಗೆ ಹೋಗೋದು. ಇಲ್ಲಿ 3000 ಅಂತೇಳಿ ಇಲ್ಲಿ 1st December ಟು 31st December ಅಂತ ಹೇಳುವಾಗ 1 ಮಂತ್ ಕನ್ಸಿಡರ್ ಆಗುತ್ತೆ. 3000 ಇಂಟು 1 3000. ನೆಕ್ಸ್ಟ್ 3 ಟೋಟಲ್ ಮಾಡುವಾಗ 72,000. ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಫಾರ್ಮುಲಾವನ್ನು ಹಾಕಿಕೊಂಡು ಮಾಡುವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ ನಿಮಗೆ ಯಾವುದು ಬರ್ತದೆ ಇದು 72,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ 6% ಪರ್ ಆ್ಯನಮ್, 6/100 ಇಂಟು 1/12. ಎಲ್ಲ ಪ್ರಾಬ್ಲಮಲ್ಲಿ ನಿಮಗೆ 1/12 ಹಾಕಲಿಕ್ಕೆ ಬರುತ್ತೆ. ಇಲ್ಲಿ ಟೋಟಲ್ ನಿಮಗೆ 360 ಬರುತ್ತೆ. ನೆಕ್ಸ್ಟ್ ನಾನು ಕೊಡುವಂಥದ್ದು ನಿಮಗೆ ಫಾರ್ಮ್ಯಾಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳುವಾಗ ಫಸ್ಟಿಗೆ ಪಾರ್ಟ್ನರ್ಸ್ ಅವರು ಬಿಸ್ನೆಸ್ ಮಾಡಿದ ನಂತರ ಅಲ್ಲಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಾರೆ. ನಿಮಗೆ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಾರೆ. ಆಫ್ಟರ್ ಪ್ರಿಪೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪಾರ್ಟ್ನರ್ಸ್ನವ್ರು ಏನು ಮಾಡ್ತಾರೆ ಅಂತೇಳಿ ಅವರಿಗೆ ಸಂಬಂಧಪಟ್ಟದನ್ನು ಪ್ರಾಫಿಟನ್ನು ಹಂಚಿಕೊಳ್ಳುವಗೋಸ್ಕರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ. ಫಸ್ಟ್ ನಿಮಗೆ ಇಲ್ಲಿ ಬರೋದು ಫಾರ್ಮ್ಯಾಟಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ನಿಮಗೆ ಬಿಸ್ನೆಸ್ಸಲ್ಲಿ ಇಷ್ಟು ಪ್ರಾಫಿಟ್ ಆಗಿದ್ದರೆ ನಿಮಗೆ ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಲಾಸ್ ಆಗಿದ್ದರೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಬರೋದು ಬೈ ಬಿಸ್ನೆಸ್ಗೆ ಬರುವಂಥದ್ದೆಲ್ಲ ನಿಮಗೆ ಎಲ್ಲಿ ಬರಬೇಕಂತ ಹೇಳಿದರೆ ಬೈ ಸೈಡಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬಿಸ್ನೆಸ್ಸಿಂದ ಹೊರಡೆ ಹೋಗೋದೆಲ್ಲ ನಿಮಗೆ 2 ಸೈಡಲ್ಲಿ ಬರುತ್ತೆ. ಇಲ್ಲಿ ಫಸ್ಟಿಗೆ ಬೈ ಇಂಟ್ರೆಸ್ಟ್ ಆನ್
ಡ್ರಾಯಿಂಗ್, ಪಾರ್ಟ್ನರ್ಸ್ನವರು ಅವರ ಪರ್ಸನಲ್ ಯೂಸಿಗೋಸ್ಕರ ಅಮೌಂಟನ್ನು ವಿಡ್ರಾ ಮಾಡಿರ್ತಾರೆ, ಅದನ್ನು ಬಿಸ್ನೆಸ್ಸಿಗೆ ವಾಪಸ್ ಕೊಡುವಾಗ ನಿಮಗೆ ಬಿಸ್ನೆಸ್ಗೆ ಬರುವಂಥದ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಲ್ಲಿ ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ ಆದರೆ ಅವರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಬರೀಲಿಕ್ಕೆ. ಬೈ ಸೈಡಲ್ಲಿ ಕೇವಲ ಇದೆರಡು ಐಟಮ್ ಮಾತ್ರ ಬರೋದು. ನೆಕ್ಸ್ಟ್ ಟು ಸೈಡಲ್ಲಿ ಟು ಸ್ಯಾಲರಿ. ಯಾರಾದರೂ ಇಲ್ಲಿ ಪಾರ್ಟ್ನರ್ಸ್ನವರು ವರ್ಕ್ ಮಾಡ್ತಾಯಿದ್ದೆ, ಆ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಿದ್ದೆ, ಅವರು ಸ್ಯಾಲರಿಯನ್ನು ತೆಗೆದುಕೊಳ್ಬೋದು. ಅಲ್ಲಿ ನಿಮಗೆ ಪರ್ ಮಂತ್ ಪರ್ ಆ್ಯನಮ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಬೇಕು. ಪರ್ ಮಂತ್ ಆದರೆ 8-12 ಮಾಡಿ ಹಾಕಬೇಕಾಗ್ತದೆ. ಪರ್ ಆ್ಯನಮ್ ಆದರೆ ಡೈರೆಕ್ಟಾಗಿ ಅಮೌಂಟನ್ನು ಹಾಕ್ಬೋದು ಸ್ಯಾಲರಿ. ಇದು ಬಿಸ್ನೆಸ್ಸಲ್ಲಿ ಹೊರಗಡೆ ಹೋಗುವಂಥದ್ದು. ನೆಕ್ಸ್ಟ್ ಟು ಕಮಿಷನ್. ಕಮಿಷನ್ ಪಾರ್ಟ್ನರ್ಸ್ನವರಿಗೆ ಕೊಡುವಂಥ ಕಮಿಷನ್ ಒಂದು ವೇಳೆ ಇದ್ದರೆ ಅಲ್ಲಿ ಮೆನ್ಷನ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಲ್ಲಿ ಪಾರ್ಟ್ನರ್ಸ್ನವರು ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಹಾಕಿದ್ದಾರೆ. ಬಿಸ್ನೆಸ್ ಒಂದು ವೇಳೆ ಪಾರ್ಟ್ನರ್ಸ್ನವರಿಗೆ ಇಂಟ್ರೆಸ್ಟ್ ಕೊಟ್ಟರೆ ಅದು ಬಿಸ್ನೆಸ್ಸಿಂದ ಹೊರಗಡೆ ಹೋಗುವಂಥದ್ದು. ಆದ್ದರಿಂದ ನಿಮಗೆ ಟೂ ಸೈಡಲ್ಲಿ ಬರ್ತದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎ ಮತ್ತು ಬಿಯ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಬರೀಲಿಕ್ಕೆ. ನೆಕ್ಸ್ಟ್ ನೀವು ನೋಡಬೇಕಾಗ್ತದೆ ನಿಮ್ಮ ಡೆಬಿಟ್ ಸೈಡಲ್ಲಿ ಜಾಸ್ತಿ ಉಂಟು, ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ನೋಡಬೇಕಾಗ್ತದೆ. ಒಂದು ವೇಳೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದ್ದರೆ ಅದನ್ನು ಟೋಟಲ್ ಮಾಡಿ ಡೆಬಿಟ್ ಸೈಡಲ್ಲಿ ಬರೆದು ಇಲ್ಲಿಂದ ಇದನ್ನು ಮೈನಸ್ ಮಾಡಿ ಇಲ್ಲಿ ಅಮೌಂಟ್, ಇದು ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ಬರೆದು ನೆಕ್ಸ್ಟ್ ನಿಮಗೆ ಟೂ ಸೈಡಲ್ಲಿ ನಿಮ್ಮ ಈ ಸೈಡಲ್ಲಿ ಜಾಸ್ತಿ ನಿಮ್ಮ ಕ್ರೆಡಿಟ್ ಜಾಸ್ತಿ ಇದ್ದರೆ, ಇದು ಕ್ರೆಡಿಟ್ ಅಂದರೆ ಇನ್ಕಮ್, ಇದು ಜಾಸ್ತಿ ಇದ್ದರೆ ನಿಮಗೆ ಇಲ್ಲಿ ಟು ಪ್ರಾಫಿಟ್. ಒಂದು ವೇಳೆ ಈ ಸೈಡಲ್ಲಿ ನಿಮ್ಮ ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ಇದು ನಿಮಗೆ ಲಾಸ್ ಆಗ್ತದೆ, ಆಗ ಬೈ ಲಾಸ್ ಅಂತೇಳಿ ಬರೆದಾಯಿತು. ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಎ ಆ್ಯಂಡ್ ಬಿ. ಇಲ್ಲಿ ಬೆದ್ದಂಥ ಪ್ರಾಫಿಟನ್ನು ಅವರ ಪ್ರಾಫಿಟ್ ಶೇರಿಂಗ್ ರೇಷೋ ಅಲ್ಲಿ ಏನು ಮಾಡಲಿಕ್ಕೆ ಅಂತೇಳಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ. ಒಂದು ವೇಳೆ ನಮ್ಮ ಸಮ್ಮಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷೋ ಕೊಡದಿದ್ದರೆ ನೀವು ಈಕ್ವಲ್ ಅಂತೇಳಿ ಕನ್ಸಿಡರ್ ಮಾಡಿದರೆ ಆಯಿತು.